ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಖಾತೆ ಕ್ಯಾತೆ ನಿಂತಿಲ್ಲ. ನಾಳೆ ದೆಹಲಿಗೆ ಹೊರಟಿದ್ದಾರೆ ಸಿಎಂ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಖಾತೆ ಹಂಚಿಕೆ ಬಗ್ಗೆ ಸಂಪುಟದ 3 ಸಚಿವರು ಅಸಮಾಧಾನಗೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಹೊಸದಾಗಿ ಆಡ್ ಆನ್ ಕೃಷ್ಣ ಬೈರೇಗೌಡ. ನಾಳೆ ಬೆಳಗ್ಗೆ 9:30ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಸಿಎಂ ಪ್ರಯಾಣ ಬೆಳೆಸ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಸಿಎಂ ಹೊರಡ್ತಾರೆ. ಖಾತೆ ಹಂಚಿಕೆ ಆಗುತ್ತಾ ಇದ್ದ ಹಾಗೆ ಮುನಿಯಪ್ಪ ಅವರು ಮುನಿಸ್ಕೊಂಡ್ರು. ರಾಮಲಿಂಗಾರೆಡ್ಡಿ ರಾಜೀನಾಮೆನೂ ಕೊಟ್ಟುಬಿಟ್ಟಿದ್ರು. ಆದರೆ ಖಾತೆಯ ವಿವರಗಳನ್ನ ಪಡೆದುಕೊಂಡ ಕೃಷ್ಣ ಬೈರೇಗೌಡರು ಕೂಡ ಮುನಿಸ್ಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಸಾಧ್ಯತೆ ಇದ್ದು, ನಾಳೆ ರಾತ್ರಿ ದೆಹಲಿಯಲ್ಲೇ ವಾಸ್ತವ್ಯ ಹೂಡ್ತಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡ್ತಾರೆ ಸಿಎಂ. ಮೂವರು ಸಚಿವರ ಮುನಿಸನ್ನ ತಣಿಸೋ ಮಾರ್ಗ ಏನು? ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ದೆಹಲಿಗೆ ಸಿಎಂ ಹೊರಡ್ತಾ ಇದ್ದಾರೆ ನಾಳೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಖಾತೆ ಕ್ಯಾತೆ ಇನ್ನೂ ಮುಕ್ತಾಯ ಆಗಿಲ್ಲ. ಇದೇ ಖಾತೆ ಬೇಕು ಅಂತ ಸಚಿವರು ಪಟ್ಟು ಹಿಡಿದ್ರೆ ಖಾತೆಯಿಂದ ಕೆಲವೊಂದನ್ನ ಹೊರಗಿಟ್ಟು ಕೊಟ್ಟಿರೋ ಖಾತೆಯಿಂದ ಕೃಷ್ಣ ಬೈರೇಗೌಡ ಮುನಿಸ್ಕೊಂಡಿದ್ದಾರೆ. ಈ ಎಲ್ಲದರ ಬಗ್ಗೆ ವಿವರ ಕೊಟ್ಟು ಸಾಲ್ವ್ ಮಾಡೋ ಮಾರ್ಗ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ತಣ್ಣಗಾಗಿಲ್ಲ ಆಹಾರ ಖಾತೆ ಸಚಿವ ಮುನಿಯಪ್ಪ ಅವರ ಮುನಿಸು. ಆಹಾರ ಬದಲು ನನಗೆ ಸಮಾಜ ಕಲ್ಯಾಣ ಕೊಡಿ ಅಂತಿದ್ದಾರೆ ಮುನಿಯಪ್ಪ. ನಾನು ಸೀನಿಯರ್ ಇದ್ದೀನಿ, ಬಡವರ ಕೆಲಸ ಮಾಡಬೇಕು, ಖಾತೆ ಬದಲಿಸಿ ಅಂತ ಹೈಕಮಾಂಡ್ ನಾನು ಮನವಿ ಮಾಡಿದ್ದೀನಿ. ಯಾವ ತೀರ್ಮಾನ ತೆಗೆದುಕೊಳ್ತಾರೆ ನೋಡೋಣ ಅಂತ ಸಚಿವರು ಹೇಳಿದ್ದಾರೆ. ಏರ್ಪೋರ್ಟ್ನಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆ. ರಾಹುಲ್ ಗಾಂಧಿ ಅವರ ಮುಂದೆ ಸ್ವತಃ ತಮ್ಮ ಅಸಮಾಧಾನ ಹೇಳಿಕೊಂಡಿದ್ರು. ಐ ವಿಲ್ ಟೇಕ್ ಕೇರ್ ಅಂತ ರಾಹುಲ್ ಗಾಂಧಿ ಹೇಳಿ ಹೋಗಿದ್ರು. ಹಾಗಾಗಿ ಮುನಿಯಪ್ಪ ಅವರ ಮುನಿಸು ತಾತ್ಕಾಲಿಕವಾಗಿ ತಣದಿದ್ರು, ಅದು ಪೂರ್ತಿಯಾಗಿ ಹೋಗಿಲ್ಲ ಅನ್ನೋದು ಮುನಿಯಪ್ಪ ಅವರ ಸ್ಪಷ್ಟನೆಯಿಂದ ಗೊತ್ತಾಗ್ತಾ ಇದೆ. ಸಮಾಜ ಕಲ್ಯಾಣ ಕೊಡಿ, ನನಗೆ ಆಹಾರ ಖಾತೆ ಬೇಡ ಅಂತ ಮುನಿಯಪ್ಪ ಹೇಳ್ತಾ ಇದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ನಿನ್ನೆನೆ ಮೀಟಿಂಗ್ ಮಾಡಿದ್ದೀನಿ. ನಿನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಕೆಲಸ ಶುರುವಾಗಿದೆ. ಆಹಾರ ಖಾತೆ ತಮ್ಗೆ ಇಷ್ಟ ಆಗಿದೆ ಸರ್ ಈಗ ಕಂಟಿನ್ಯೂ ಮಾಡೋದಕ್ಕೆ? ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವರು ಏನ್ ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ. ನನಗೆ ಒಂದು ಬಡವರಿಗೆ ಕೆಲಸ ಮಾಡುವಂಥದ್ದು ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, ACC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೇನೆ. ನಾನು ಶಿಸ್ತಿನ ಸಿಪಾಯಿ, ಅವ್ರು ಏನ್ ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿನ್ನೆನೆ ಕೆಲಸ ಶುರು ಮಾಡಿದ್ದೀನಿ. ಮತ್ತೊಂದು ಹೆಚ್ಚುವರಿ ಖಾತೆ ಬದಲಾಯಿಸಬೇಕು. ಅದು ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಮುಂದೆ ಇಟ್ಟಿದ್ದೆ ಸರ್. ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ತಾವು ಹೆಚ್ಚು ಒಲವು ತೋರಿಸಿದ್ರಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಅವರು ಹೈಕಮಾಂಡ್ ಬಿಟ್ಟಿದ್ದು. ನಿನ್ನೆ ಕೆಲಸ ಶುರು ಮಾಡಿದ್ದೀನಿ. ಥ್ಯಾಂಕ್ ಯು. ರಾಹುಲ್ ಗಾಂಧಿ ಅವ್ರ ಜೊತೆ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೀರಾ ಅಂತ ಕೇಳಿದ್ರಿ? ಹೌದು, ಈಗ ಮತ್ತೊಮ್ಮೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಪ್ರಸ್ತಾಪ ಮಾಡ್ತಾರೆ? ಇಲ್ಲ, ಅವ್ರೇನು ಈ ಒಬ್ಬ ಸುರೇಶ್ ಅವರು ತೀರ್ಕೊಂಡಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಅವರು ನಾಯಕರಿದ್ದಾರೆ, ಅವ್ರನ್ನ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ಇವತ್ತೇನು ಕೇಳೋದಿಲ್ಲ. ಬೆಂಗಳೂರು ಜೊತೆಗೆ ಬಿಡಿಎ ಮೇಲೆ ಕೃಷ್ಣ ಬೈರೇಗೌಡ ಕಣ್ಣಿಟ್ಟಿದ್ದಾರೆ. ಬಿಡಿಎ ಬಿಎಂಆರ್ಡಿಎ ನೀಡದೇ ಇರೋದಕ್ಕೆ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಇದೀಗ ಹೈಕಮಾಂಡ್ ಭೇಟಿಗೆ ಕೃಷ್ಣ ಬೈರೇಗೌಡ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಮಾಡೋ ಸಾಧ್ಯತೆ ಇದೆ. ಬೆಂಗಳೂರು ಖಾತೆ ಜೊತೆಗೆ ಬಿಡಿಎ ಕೂಡ ಅದಕ್ಕೆ ಸೇರಿಸಿಕೊಡಬೇಕು. ಹೈಕಮಾಂಡ್ ಭೇಟಿ ಮಾಡಿ ಒತ್ತಡ ಹೇರೋ ಸಾಧ್ಯತೆ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯಿಂದ ಬಿಡಿಎ ಮತ್ತು ಬಿಎಂಆರ್ಡಿಎನ ದೂರ ಇಟ್ಟಿದ್ದಕ್ಕೆ ಕೃಷ್ಣ ಬೈರೇಗೌಡ ಮುನಿಸ್ಕೊಂಡಿದ್ದಾರೆ. ಸಪರೇಟ್ ಮಾಡಿದ್ದಕ್ಕೆ. ಹಾಗಾದ್ರೆ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಕೃಷ್ಣ ಬೈರೇಗೌಡರ ಮಾತು. ಇದೇ ವಿಷಯ ಇಟ್ಕೊಂಡು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಇದರ ಬಗ್ಗೆ ಮಾತಾಡೋ ಸಾಧ್ಯತೆ ಇದೆ. ಇನ್ನು ನಾಳೆ
ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಒಂದು ಕಡೆ ಮುನಿಯಪ್ಪ ಮುನಿಸ್ಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡ ಬಿಡಿಎ ಬಿಎಂಆರ್ಡಿಎನ ದೂರ ಇಟ್ಟುಕೊಡೋದಾದ್ರೆ ನನಗೆ ಆ ಖಾತೆ ಬೇಡ, ನಾನು ಅಧಿಕಾರ ವಹಿಸಿಕೊಳ್ಳಲ್ಲ ಅಂತಿದ್ದಾರೆ. ಇನ್ನು ಖಾತೆ ವಿಚಾರವಾಗಿ ಕೃಷ್ಣ ಬೈರೇಗೌಡ ಅಸಮಾಧಾನ ವಿಚಾರ, ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಅಂತ ರಾಜಣ್ಣ ವ್ಯಂಗ್ಯವಾಡ್ತಾ ಇದ್ದಾರೆ. ಅದಕ್ಕೆ ಏನೇನು ಔಷಧಿ ಬರುತ್ತೋ ಕಾದು ನೋಡೋಣ. ಬಿಡಿಎ ಬಿಎಂಆರ್ಡಿಎ ಬಿಟ್ಟು ಖಾತೆ ಕೊಟ್ಟಿದ್ದಾರೆ ಅಂದಿದ್ದಾರೆ. ಹೀಗಾಗಿ ಚಾರ್ಜ್ ವಹಿಸಿಕೊಳ್ಳೋದಕ್ಕೆ ಯೋಚಿಸ್ತಾ ಇದ್ದೀನಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರು. ಇನ್ನು ಈ ಖಾತೆ ಬಗ್ಗೆ ಮಾಜಿ ಸಚಿವ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಬಿಡಿಎ ಬಿಎಂಆರ್ಡಿಎ ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂತ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಒಬ್ಬೊಬ್ರಿಗೆ ಒಂದೊಂದರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ. ಮುಂದೆ ಮುನಿಯಪ್ಪನವ್ರು ಅವತ್ತೇನೆ ಸಾಯಂಕಾಲನೇ ಎಲ್ಲ ಸರಿ ಹೋಯ್ತು ಅಂತ ಬಂದ್ರಲ್ಲ ಖುಷಿಯಾಗಿ. ಮುನಿಯಪ್ಪನವ್ರಿಗೆ ಅವ್ರು ಇದ್ದಿದ್ದ ಖಾತೆನೇ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಹೊಸದೇನಿದೆ, ಅವರೇನೋ ಸೋಷಿಯಲ್ ವೆಲ್ಫೇರ್ ಕೇಳಿದ್ರು ಅಂತ ಕಾಣಿಸುತ್ತೆ, ಇನ್ನೊಂದು ಅಡಿಷನಲ್ ಆಗಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನಾನು ಊಹೆ ಅಷ್ಟೇ. ಇವೆಲ್ಲ ರಾಜಕಾರಣದಲ್ಲಿ ಇದ್ದದ್ದೇ. ಎಲ್ಲ ಸಮಸ್ಯೆ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರನ್ನು ಬಗೆಹರಿಸ್ತಾರೆ. ನಮ್ಮ ಎಲ್ಲ ಮಂತ್ರಿಗಳು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ನಿರ್ವಹಿಸ್ತಾರೆ. ನಮ್ಮೆಲ್ಲ ವಿಚಾರ ಬಗೆಹರಿಸಿಕೊಂಡು ನಾವು ಉತ್ತಮವಾದ ಆಡಳಿತವನ್ನು ಈ ರಾಜ್ಯ ಜನತೆಗೆ ಕೊಟ್ಟು ಜನರ ವಿಶ್ವಾಸ ನಾವು ಗಳಿಸಿ ಮತ್ತೆ ನಾವು 2028 ಮತ್ತೆ ನಾವು ಅಧಿಕಾರಕ್ಕೆ ನಾವು ಇವತ್ತು ಬರ್ತೇವೆ. ಅದಕ್ಕೆ ಬೇಕಾಗುವಂಥ ಎಲ್ಲ ನಮ್ಮ ಸಾಮಾಜಿಕವಾದ ಒಂದು ಕೆಲಸ ನಾವು ಮಾಡಬೇಕು ಬದ್ಧತೆಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.